ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಜಾವಾ ಪ್ರೋಗ್ರಾಮಲ್ಲಿ ಯಾವ ರೀತಿ ನಮ್ಮ ಹೆಸರು ಪ್ರಿಂಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಓಕೆ, ಫಸ್ಟ್ ಆಫ್ ಆಲ್ ನಿಮಗೆ ಮೊಬೈಲಲ್ಲಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಫಸ್ಟ್ ಆಫ್ ಆಲ್ ನಿಮಗೆ ಈ ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು. ಇಲ್ಲಿ ಕಾಣಿಸ್ತಾ ಇದೆ ಜಾವಾ NIDE. ಈ ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಈಸಿಯಾಗಿ ಸಿಗುತ್ತೆ. ಓಕೆ, ಈ ಅಪ್ಲಿಕೇಶನ್ನ ಫಸ್ಟ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಅಪ್ಲಿಕೇಶನ್ ಓಪನ್ ಮಾಡಿ. ಓಕೆ, ಈ ರೀತಿ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ನಿಮಗೆ ಇಲ್ಲಿ 3 ಲೈನ್ಸ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಟಾಪ್ ಲೆಫ್ಟ್ ಸೈಡಲ್ಲಿ 3 ಲೈನ್ಸ್ ಕಾಣಿಸ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮ್ಮ ಹತ್ರ ಎಲ್ಲ ಫೋಲ್ಡರ್ಸ್ ಬರುತ್ತೆ. ನೀವು ಇಲ್ಲಿ ಫೋಲ್ಡರ್ಸ್ನ ರೆಡಿ ಮಾಡ್ಕೋಬೋದು. ನನ್ನ ಫೋಲ್ಡರ್ಸ್ನ ರೆಡಿ ಮಾಡಿದ್ದೀನಿ. ನೀವು ಈ ರೀತಿ ಫೋಲ್ಡರ್ಸ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಅದಾದಮೇಲೆ ಫೋಲ್ಡರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಫೋಲ್ಡರಲ್ಲಿ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಬೇಕು ಆ ಫೋಲ್ಡರ್ನ ಎದುರುಗಡೆ ಫ್ರಂಟ್ ಸೈಡಲ್ಲಿ ಪ್ಲಸ್ ಐಕನ್ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕೋರ್ ಜಾವಾ ಅಂತ ಇದೆಯಲ್ಲ, ಅದ್ರ ಫ್ರಂಟ್ ಸೈಡು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನೀವು ಯಾವುದಾದ್ರೂ ನೇಮ್ ಕೊಡ್ಬೋದು. ನಾನು ಕೋರ್ ಜಾವಾ ಅಂತ ಕೊಟ್ಟಿದ್ದೀನಿ. ಸೊ ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ಪ್ಲಸ್ ಐಕನ್ ಮೇಲೆ ನಿಮಗೆ ಈ ರೀತಿ ಒಂದು ವಿಂಡೋ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಜಾವಾ ಫೈಲ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನಿಮಗೆ ಕ್ಲಾಸ್ ನೇಮ್ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಸೊ ತುಂಬ ಜನಕ್ಕೆ ಡೌಟ್ ಬರುತ್ತೆ, ಕ್ಲಾಸ್ ನೇಮ್ ಅಂದರೆ ಏನು ಅಂತ. ಸೊ ಕ್ಲಾಸ್ ನೇಮ್ ಅಂದರೆ ನಾವು ನಮ್ಮ ಪ್ರೋಗ್ರಾಮನ್ನು ಐಡೆಂಟಿಫೈ ಮಾಡೋಗೋಸ್ಕರ ಒಂದು ಹೆಸರು ಕೊಡ್ತೀವಿ, ಅದು ಕ್ಲಾಸ್ ನೇಮ್. ಉದಾಹರಣೆಗೆ ಈಗ ನಾನು ಸ್ಟೂಡೆಂಟ್ನ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಕ್ಲಾಸ್ ನೇಮ್ ಏನಂತ ಕೊಡಬೇಕು, ನಾವು ಆವಾಗ ಸ್ಟೂಡೆಂಟ್ ಇನ್ಫೋ ಈ ರೀತಿ ಕ್ಲಾಸ್ ನೇಮ್ ಕೊಡಬೇಕಾಗುತ್ತೆ. ನಾವು ಪ್ರತಿಯೊಂದು ಪ್ರೋಗ್ರಾಮ್ಗೂ ಒಂದು ಕ್ಲಾಸ್ ನೇಮ್ ಕೊಡಲೇಬೇಕು. ಕ್ಲಾಸ್ ನೇಮಿಂದ ನಾವು ಆ ಪ್ರೋಗ್ರಾಮ್ನ ಐಡೆಂಟಿಫೈ ಮಾಡ್ತೀವಿ. ಓಕೆ, ಕ್ಲಾಸ್ ನೇಮ್ ಕಂಪಲ್ಸರಿ. ಫಾರ್ ಎಕ್ಸಾಂಪಲ್ ನಮ್ಮೆಲ್ಲರಿಗೂ ಹೆಸರಿದೆ ಅಲ್ವಾ, ಯೂನಿಕ್ ಆಗಿ ಎಲ್ಲರಿಗೂ ಒಂದೊಂದು ಹೆಸರು ಇರುತ್ತೆ. ಅದೇ ರೀತಿ ಪ್ರೋಗ್ರಾಮ್ಗೆ ಒಂದು ಹೆಸರು ಇರುತ್ತೆ, ಅದೇ ಕ್ಲಾಸ್ ನೇಮ್. ಆ ಕ್ಲಾಸ್ ನೇಮಿಂದನೇ ನಾವು ಆ ಪ್ರೋಗ್ರಾಮ್ನ ಐಡೆಂಟಿಫೈ ಮಾಡ್ತೀವಿ. ಸೊ ನೀವು ಆ ರೀತಿ ಇಲ್ಲಿ ಕ್ಲಾಸ್ ನೇಮ್ ಕೊಡಬೇಕು. ಇಲ್ಲಿ ನಾನಿವಾಗ ಪ್ರಿಂಟ್ ನೇಮ್ ಅಂತ ಕೊಡ್ತೀನಿ. ಓಕೆ, ನೀವು ಏನಾದರೂ ಕೊಡ್ಬೋದು, ನಿಮ್ಮ ಇಷ್ಟ. ಇಲ್ಲಿ ಸ್ಪೇಸ್ ಕೊಡಬಾರ್ದು, ಈ ರೀತಿ ಕಂಟಿನ್ಯೂಸ್ ಆಗಿರಬೇಕು. ಮತ್ತು ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಬೇಕು, ಸೆಕೆಂಡ್ ವರ್ಡ್ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಬೇಕು. ಓಕೆ, ಫಸ್ಟ್ ವರ್ಡ್ ಫಸ್ಟ್ ಲೆಟರ್ ಕ್ಯಾಪಿಟಲ್, ಸೆಕೆಂಡ್ ವರ್ಡ್ ಫಸ್ಟ್ ಲೆಟರ್ ಕ್ಯಾಪಿಟಲ್. ಇದರ ರೂಲ್ಸ್ ಇದೆ ಫ್ರೆಂಡ್ಸ್. ಸೊ ನಾವು ಈ ರೀತಿ ಕ್ಲಾಸ್ ನೇಮ್ ಕೊಟ್ಟ ಮೇಲೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಇದಾದ ತಕ್ಷಣ ನಿಮಗೆ ಇಲ್ಲಿ ಸೈಡಲ್ಲಿ ನೋಡೋಕ್ಕೆ ಇಲ್ಲಿ ಓಕೆ ಸೈಡಲ್ಲಿ ನೀವು ನೋಡ್ಬೋದು. ಇದು ನಾನು ಸ್ವಲ್ಪ ಸೆಟ್ ಮಾಡ್ಕೋತೀನಿ. ಓಕೆ, ರೈಟ್. ಓಕೆ ಫ್ರೆಂಡ್ಸ್, ನಾವಿವಾಗ ಇಲ್ಲಿ ಪ್ರೋಗ್ರಾಮ್ನ ಟೈಪ್ ಮಾಡೋಣ. ಓಕೆ, ಫಸ್ಟ್ ಆಫ್ ಆಲ್ ನಾವು ಜಾವಾ ಕೋಡಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಉದಾಹರಣೆ ಮೂಲಕ ನಾವು ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್ ನಾವಿವಾಗ ರನ್ನಿಂಗ್ ರೇಸ್ ಹೋಗಬೇಕಾದ್ರೆ ಎಲ್ಲರಿಗೆ ಒಂದು ಲೈನ್ ಮೇಲೆ ನಿಂದಿರ್ಸ್ತಾರೆ. ರೇಸರ್ಸ್ ಯಾರಾದರೂ ರನ್ನಿಂಗ್ ಮಾಡಬೇಕಂತಾರೋ ಅವರಿಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದು ಇರುತ್ತೆ. ಓಕೆ, ಅದೇ ರೀತಿ ಅಲ್ಲಿಂದ ಅವರು ರನ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ನಮಗೆ ಜಾವಾದಲ್ಲಿ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದು ಇರುತ್ತೆ. ಓಕೆ, ಆ ಸ್ಟಾರ್ಟಿಂಗ್ ಪಾಯಿಂಟಿಂದ ನಮ್ಮ JVM ಅಂದರೆ ಯಾವುದಾದ್ರೂ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡುತ್ತೋ, ಜಾವಾ ವಿರ್ಚುವಲ್ ಮಷಿನ್ ಅಂತ ನಾವು ಕರಿತೀವಿ, ಅದು ಮೇನ್ ಮೆಥಡಿಂದನೇ ನಮ್ಮ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್. ಮೇನ್ ಮೆಥಡ್ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್, ಅಲ್ಲಿಂದ ನಮ್ಮ ಪ್ರೋಗ್ರಾಮಿಂಗ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ರೀತಿ ನಾವು ಇವಾಗ ತಗೊಳ್ಳೋಣ. ಇವಾಗ ಮೇನ್ ಮೆಥಡ್ ಯಾವ ರೀತಿ ಅನ್ನೋದು ಇಲ್ಲಿ ನೋಡೋಣ. ಓಕೆ, ಸೊ ನೀವು ಟೈಪ್ ಮಾಡ್ಬೋದು ನಿಮ್ಮ ಮೊಬೈಲಲ್ಲಿ ಪಬ್ಲಿಕ್. ಇದು ಕಂಪಲ್ಸರಿ ಫ್ರೆಂಡ್ಸ್, ಇಲ್ಲಿಂದನೇ ನಮ್ಮ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಗೋದು. ಇದು ಫಸ್ಟ್ ಸ್ಟೆಪ್. ಇದು ಕ್ಲಾಸ್ ನೇಮ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಇದೆ ಮೇನ್ ಮೆಥಡ್. ಫಸ್ಟ್ ಸ್ಟೆಪ್ಪು ಕ್ಲಾಸ್ ನೇಮ್ ಕೊಡೋದು, ಸೆಕೆಂಡ್ ಸ್ಟೆಪ್ಪು ಮೇನ್ ಮೆಥಡ್. ಮೇನ್ ಮೆಥಡ್ ಯಾವ ರೀತಿ ಅಂದರೆ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಓಪನ್ ಬ್ರಾಕೆಟ್ ಸ್ಟ್ರಿಂಗ್. ಇದರಲ್ಲಿ ಎಸ್ ಕ್ಯಾಪಿಟಲ್ ಇರಬೇಕು ಫ್ರೆಂಡ್ಸ್. ಸ್ಟ್ರಿಂಗ್ ಅರೇ ಇದು ಅರೇ ಫ್ರೆಂಡ್ಸ್.
ಬ್ರ್ಯಾಕೆಟ್ಸ್ ಇದು ಅರೇ, ಸ್ಟ್ರಿಂಗ್ ಅರೇ, ಅರೇ ಆರ್ಗ್ಯುಮೆಂಟ್ಸ್, ಆರ್ಗ್ಯುಮೆಂಟ್ಸ್ ARGS, ಆರ್ಗ್ಯುಮೆಂಟ್ಸ್, ಆರ್ಗ್ಯುಮೆಂಟ್ಸ್. ಓಕೆ, ಎಂಟರ್, ಎಂಟರ್, open flower bracket, close flower bracket, enter, 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 system, system, system dot out dot print, 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 ln, ln, open bracket, literal. ನಾವು ಇದಕ್ಕೆ ಜಾವಾದಲ್ಲಿ ಲಿಟ್ರಲ್ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ, ಲಿಟ್ರಲ್, literal, my name is, name is, name is, name is, name is ದಿಗಂಬರ್, ದಿಗಂಬರ್. ಓಕೆ, ನೀವಿಲ್ಲಿ ನಿಮ್ಮ ನೇಮ್ನ ಕೊಡ್ಬೋದು. ಸೊ ನಾನಿಲ್ಲಿ ನನ್ನ ನೇಮ್ ಕೊಟ್ಟಿದ್ದೀನಿ. ನೀವಿಲ್ಲಿ ಏನಾದರೂ ಪ್ರಿಂಟ್ ಮಾಡ್ಬೋದು. ಓಕೆ, ನಿಮ್ಮ ಹೆಸರು ಪ್ರಿಂಟ್ ಮಾಡ್ಬೋದು, ಯಾರ ಹೆಸರಾದರೂ ಪ್ರಿಂಟ್ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಏನಾದರೂ ಒಂದು ಮೆಸೇಜ್ ಪ್ರಿಂಟ್ ಮಾಡೋಂಗಿದ್ರು ಪ್ರಿಂಟ್ ಮಾಡ್ಬೋದು. ಉದಾಹರಣೆಗೆ ಗುಡ್ ಮಾರ್ನಿಂಗ್, ಹೆಲೋ ವರ್ಲ್ಡ್, ಈ ರೀತಿ ಏನಾದರೂ ಪ್ರಿಂಟ್ ಮಾಡ್ಬೋದು ನೀವು. ಸೊ ಇವಾಗ ನಮ್ಮ ಕೋಡಿಂಗು ಕಂಪ್ಲೀಟಾಗಿ ರೆಡಿಯಾಗಿದೆ. ಸೊ ನಾವು ಇವಾಗ ಈ ಕೋಡಿಂಗ್ನ ಕಂಪೈಲೇಷನ್ ಮಾಡಬೇಕು. ಅಂದರೆ ಎರರ್ಸ್ ಏನಾದರೂ ಇದೆಯಾ ಅನ್ನೋದು ಚೆಕ್ ಮಾಡೋಕ್ಕೆ ಕಂಪೈಲೇಷನ್ ಅಂತೀವಿ. ಸೊ ಕಂಪೈಲೇಷನ್ ಆದಮೇಲೆ ನಮಗೆ ಎಕ್ಸಿಕ್ಯೂಷನ್ ಅಂತ ಬರುತ್ತೆ. ಎಕ್ಸಿಕ್ಯೂಷನ್ ಮಾಡಿದಾಗ ನಮಗೆ ಔಟ್ಪುಟ್ ಬರುತ್ತೆ. ಕಂಪೈಲೇಷನ್ ಮಾಡಿದಾಗ ನಮ್ಗೆ ಎರರ್ಸ್ನ ಗೊತ್ತಾಗುತ್ತೆ. ಸೊ ಮೊಬೈಲಲ್ಲಿ ಕಂಪೈಲೇಷನ್ ಎಕ್ಸಿಕ್ಯೂಷನ್ ಎಟ್ ಎ ಟೈಮ್ ಆಗುತ್ತೆ ಫ್ರೆಂಡ್ಸ್. ಸಿಸ್ಟಮಲ್ಲಿ ಕಂಪೈಲೇಷನ್ ಸಪ್ರೇಟ್ ಆಗುತ್ತೆ, ಎಕ್ಸಿಕ್ಯೂಷನ್ ಸಪ್ರೇಟ್ ಆಗಿರುತ್ತೆ. ಓಕೆ, ಎರಡು ಪ್ರಾಸೆಸ್ ಬೇರೆ ಇದೆ. ಬಟ್ ಮೊಬೈಲಲ್ಲಿ ನಾವು ಎಟ್ ಎ ಟೈಮ್ ಒಂದೇ ಸಾರಿ ಕಂಪೈಲೇಷನ್ ಆಗುತ್ತೆ, ಎಕ್ಸಿಕ್ಯೂಷನ್ ಆಗುತ್ತೆ. ಸೊ ನಾವು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಈ ಟಾಪಲ್ಲಿ ನಾವು ಒಂದು ಸಿಂಬಲ್ ನೋಡ್ತಾ ಇದ್ದೀವಲ್ಲ, ಒಂದು ಐಕನ್ ನೋಡ್ತಾ ಇದ್ದೀವಲ್ಲ ಟಾಪಲ್ಲಿ, ಈ 3 ಲೈನ್ಸ್ ಆದಮೇಲೆ ಇಲ್ಲಿ ಅದರ ಮುಂದ್ಗಡೆ, ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಿಮಗೆ. ಓಕೆ, ರನ್ ಅಂತ ಬರ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ನಮ್ದು ಕಂಪೈಲೇಷನ್ ಆಗ್ತಾ ಇದೆ ಫ್ರೆಂಡ್ಸ್, ನೀವು ನೋಡ್ಬೋದು ಕಂಪೈಲೇಷನ್ ನಮ್ಮ ಔಟ್ಪುಟ್ ಬರ್ತಾ ಇದೆ. ಎಸ್, ಮೈ ನೇಮ್ ಈಸ್ ದಿಗಂಬರ್. ಓಕೆ, ಇವಾಗ ನಮ್ಮ ಔಟ್ಪುಟ್ ಸಕ್ಸಸ್ಫುಲಿ ಬಂದಿದೆ ಫ್ರೆಂಡ್ಸ್. ಮೊಬೈಲಲ್ಲಿ ನೀವು ನೋಡ್ಬೋದು. ಇದೇ ರೀತಿ ನೀವು ಕೋಡಿಂಗ್ ಮೊಬೈಲ್ ಮುಖಾಂತರ ಕಲಿಬೋದು. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂದರೆ ಏನು ಪರವಾಗಿಲ್ಲ, ನೀವು ಆರಾಮಾಗಿ ಕೋಡಿಂಗ್ ಮೊಬೈಲಿಂದ ಕಲಿಬೋದು. ಓಕೆ, ಲ್ಯಾಪ್ಟಾಪಲ್ಲಿ ಮೊಬೈಲಲ್ಲಿ ಕೋಡಿಂಗ್ ಸೇಮ್ ಆಗಿರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಸ್ವಲ್ಪ ನಾವು ಸ್ಟಾರ್ಟಿಂಗ್ ಓಪನ್ ಮಾಡೋದು, ಕ್ಲಾಸ್ ನೇಮ್ ಇದು ಮಾಡೋದು ಅಷ್ಟೇ ಚೇಂಜ್ ಇರುತ್ತೆ. ಬಟ್ ಒಳಗಡೆ ಇರೋ ಕಂಟೆಂಟ್ ಏನಿದೆ, ಇನ್ಸ್ಟ್ರಕ್ಷನ್ಸ್ ಏನು, ಪ್ರೋಗ್ರಾಮ್ ಏನಿರುತ್ತೆ ಎಲ್ಲದರಲ್ಲಿ ಸೇಮೇ ಇರುತ್ತೆ. ಓಕೆ, ಸೊ ನೀವು ಕೋಡಿಂಗ್ ಮೊಬೈಲ್ ಮುಖಾಂತರ ಕಲಿಬೋದು 100% ಆಗಿ, ಏನೇ ಡೌಟ್ ಇಲ್ಲ. ನೀವು ಇವಾಗಲೇ ಮೊಬೈಲಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿ ಎಲ್ಲ ಪ್ರೋಗ್ರಾಮ್ನ ಕಲಿಯೋಕ್ಕೆ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಇನ್ನೂ ನಿಮಗೆ ಡೀಟೇಲ್ ಆಗಿ ಪಬ್ಲಿಕ್ ಅಂದರೆ ಏನು, ಸ್ಟ್ಯಾಟಿಕ್ ಅಂದರೆ ಏನು, ವೈಡ್ ಅಂದರೆ ಏನು, ಮೇನ್ ಅಂದರೆ ಏನು, ಕ್ಲಾಸ್ ಅಂದರೆ ಏನು, ಎಲ್ಲದರ ಬಗ್ಗೆ ಡೀಟೇಲ್ ಆಗಿ, ಈ ಸಿಸ್ಟಮ್ ಅಂದರೆ ಏನು, ಡಾಟ್ ಔಟ್ ಅಂದರೆ ಏನು, ಪ್ರಿಂಟ್ ಎಲ್ ಅಂದರೆ ಏನು, ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ನಾವು ನೋಡೋಣ. ಓಕೆ, ಮುಂದೆ ನೆಕ್ಸ್ಟ್ ಬರ್ತಾ ವಿಡಿಯೋಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ. ಇದರನ್ನು ವಿಡಿಯೋ ಸಪ್ರೇಟಾಗಿ ಮಾಡ್ತೀನಿ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಟ್ರೈ ಮಾಡಿ ಪ್ರೋಗ್ರಾಮ್ನ. ಓಕೆ, ಸೊ ಎಲ್ಲರಿಗೂ ನಮಸ್ಕಾರ.